ನಮಸ್ಕಾರ ಮೇಡಮ್, ಧನ್ಯವಾದಗಳು ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ. ಅನಂತ ಸಂಸಾರ ಸಮುದ್ರ ತಾರಾ ನೌಕಾಯಿತಾಭ್ಯಾಂ ಗುರು ಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ದಕ್ಷಿಣಾಮೂರ್ತಿ ಸ್ವರೂಪರಾದಂಥ ರಂಗನಾಥ್ ಗುರುಗಳಿಗೆ ನಮಸ್ಕರಿಸುತ್ತಾ, ಪತ್ರಿಜಿಯವರಿಗೂ ಮಹಾವತಾರ್ ಬಾಬಾಜಿಯವರಿಗೂ ನನ್ನ ಜನ್ಮದಾತರಾದ ತಂದೆ ತಾಯಿಯವರಿಗೂ ಝೂಮ್ನಲ್ಲಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ನಮಸ್ಕರಿಸುತ್ತಾ ನಾನು ಮನಸ್ಸಿನ ಬಗ್ಗೆ ಮಾತಾಡ್ತಿದ್ದೇನೆ ಮಾಸ್ಟರ್ಸ್. ಮನ ಏವ ಪರಂ ಮಾ ಸಂಪತ್. ಮನಸ್ಸು ಮಾನವರಿಗೆ ಭಗವಂತನ ಒಂದು ಕೊಡುಗೆ. ಮನ ಏವ ಮನುಷ್ಯಾನಾಂ ಅದ್ಭುತಂ ಪರಮಾಂ ಸಂಪತ್ ಬ್ರಹ್ಮಜ್ಞಾನಂ ತಥಾ ಮೋಕ್ಷಂ ಯಯ ಪ್ರಾಪ್ನೋತ್ಯ ಸಂಶಯಂ. ಸರ್ವಮಾನವರಿಗೂ ಮನಸ್ಸೇ ಅದ್ಭುತವಾದ ಶ್ರೇಷ್ಠವಾದ ಸಂಪತ್ತು. ಮನಸ್ಸಂಪತ್ತಿನಿಂದ ಬ್ರಹ್ಮಜ್ಞಾನವನ್ನು ಮೋಕ್ಷವನ್ನು ಗ್ಯಾರಂಟಿ ಹೊಂದಬಹುದು. ಈ ವಿಶಾಲ ಪ್ರಪಂಚದಲ್ಲಿ ಮಾನವರಿಗೆ ಅನೇಕ ಸಂಪತ್ತುಗಳಿವೆ. ಆರೋಗ್ಯ, ಐಶ್ವರ್ಯ, ಅಧಿಕಾರ, ಆಯುಷ್ಯ, ವಿದ್ಯಾ, ಸಂಗೀತ ಕಲೆ, ವಾಕ್ಚಾತುರ್ಯ, ಸೌಂದರ್ಯ, ಶಕ್ತಿ, ತಪಸ್ಸು, ಪ್ರವಚನ, ಚಾತುರ್ಯ, ಜನಾಕರ್ಷಣೆ, ಧನಾಕರ್ಷಣೆ, ಈ ಥರ ಎಷ್ಟು ಸಂಪತ್ತುಗಳಿವೆ. ಸಮಾನನಾದ ಸಂಪತ್ತು ಬೇರೊಂದಿಲ್ಲ. ಮನಸ್ಸಿಗೆ ಸಮಾನವಾದ ಸಂಪತ್ತು ಬೇರೊಂದಿಲ್ಲ. ಮನಸ್ಸೆಂಬುದು ದೈವದತ್ತವಾದ ಅದ್ಭುತ ಸಂಪತ್ತು. ಮಾನವರಿಗೆ ಮಾತ್ರವೇ ಈ ದೈವ ಸಂಪತ್ತು ಸಿಕ್ಕಿದೆ ಮಾಸ್ಟರ್ಸ್. ಪ್ರಾಣಿಗಳಿಗೆ ಸಿಕ್ಕಿಲ್ಲ. ಇದು ಶ್ರೇಷ್ಠವಾದ ಸಂಪತ್ತು. ಇಂಥ ಅಮೂಲ್ಯವಾದ ಸಂಪತ್ತನ್ನು ಹೊಂದಿರುವ ಮಾನವನು ಎಂಥ ಅದೃಷ್ಟಶಾಲಿ ಅಲ್ವೇ. ಈ ಮನಸ್ಸಿನಿಂದ ಮಾನವನು ವಿಶ್ವವನ್ನೇ ಧ್ವಂಸ ಮಾಡಬಲ್ಲ. ಇದೇ ಮನಸ್ಸಿನಿಂದ ಇಡೀ ಜಗತ್ತಿಗೆ ಶಾಂತಿಯನ್ನು, ಸಂತೋಷವನ್ನು ಉಂಟು ಮಾಡಬಲ್ಲ. ಈ ಪ್ರಚಂಡ ಮನಸ್ಸಿನ ಮಾನವ ದುಷ್ಟ ಮನಸ್ಸಿನಿಂದ ಸರ್ವನಾಶ, ತುಷ್ಟ ಶುದ್ಧ ಮನಸ್ಸಿನಿಂದ ಸರ್ವತ್ರ ಆನಂದ. ಇಂಥ ಮನಸ್ಸನ್ನು ನಿಗ್ರಹ ಮಾಡಿಕೊಂಡರೆ ಆತ್ಮೋದ್ಧಾರವಾಗುತ್ತದೆ. ಇದನ್ನು ಸ್ವೇಚ್ಛೆ ವಿಹಾರಿಯಾಗಿ ಬಿಟ್ಟರೆ ಆತ್ಮನಾಶನವಾಗುತ್ತದೆ. ಮನಸ್ಸನ್ನು ನಿಗ್ರಹಿಸುವ ಶುದ್ಧವಾದ ಮನಸ್ಸಿನಿಂದ ಆತ್ಮನನ್ನು ಅರ್ಥ ಮಾಡಿಕೊಂಡರೆ, ಪರಬ್ರಹ್ಮವನ್ನು ತಿಳಿದುಕೊಂಡರೆ ಈ ಮನಸ್ಸು ಆತ್ಮನೇ ಆಗಿಬಿಡುತ್ತದೆ, ಅಮನಸ್ಕವಾಗುತ್ತದೆ. ಮನೋದೃಶ್ಯಮಿದಂ ದ್ವೈತಂ ಯತ್ಕಿಂಚಿತ್ ಸಚರಾಚರಂ ಮನಸೋ ಹ್ಯಮನೀ ಭಾವೇ ದ್ವೈತಂ ನೈವೋಪಲಭ್ಯತೆ ಅಂತ ಪ್ರಚಂಡ ಕರಣವಿದು. ಮನಸ್ಸೇ ಮಾನವರ ದಿವ್ಯ ಸಂಪತ್ತು ಅಂತ ತಿಳ್ಕೊಂಡ್ವಿ. ಮಾನವರಿಗೆ ಸುಖ ದುಃಖಗಳು ಉಂಟು ಮಾಡುತ್ತಿರುವ ಏಕೈಕ ಕಾರಣವೆಂದರೆ ಮನಸ್ಸೇ. ಇಂಥ ಮನಸ್ಸಿನಿಂದಲೇ ದ್ವೈತ ಪ್ರಪಂಚವೆಲ್ಲವೂ ಸತ್ಯವಾಗಿರುವಂತೆ ತೋರುತ್ತದೆ. ಈ ವಿಶಾಲ ವಿಶ್ವವನ್ನು ಬ್ರಹ್ಮಜ್ಞಾನಿಗಳು ಸರಳವಾಗಿ ಮನೋದೃಶ್ಯಮಿದಂ ದ್ವೈತಂ ಅಂತ ಹೇಳಿದ್ದಾರೆ. ಕಾಣುತ್ತಿರುವ ಈ ಪ್ರಪಂಚಕ್ಕೆ ಏನು ಶಕ್ತಿ ಇಲ್ಲ, ಏನು ಮಹತ್ವವಿಲ್ಲ ಎಂದರೆ ಇದೆಲ್ಲವೂ ಕೇವಲ ಮನಸ್ಸಿನ ವಿಲಾಸ ಮಾತ್ರವಾಗಿದೆ. ದ್ವೈತ ಪ್ರಪಂಚವು ಕೋಟಿ ಕೋಟಿ ರೀತಿಯಲ್ಲಿ ನಮಗೆ ತೋರುತ್ತಿದೆ. ನಮ್ಮ ರೂಪ, ಗುಣ, ಧರ್ಮ, ಬಣ್ಣ, ಕ್ರಿಯಾರೂಪಗಳಿಂದ ಈ ವಿಶ್ವವು ತೋರುತ್ತಿದೆ. ಇವೆಲ್ಲವೂ ಮನೋದೃಶ್ಯವಾಗಿರುತ್ತದೆ. ಮನಸ್ಸೇ ಈ ಪ್ರಪಂಚವಾಗಿ ಜಗತ್ತಾಗಿ ತೋರುತ್ತಿದೆ. ಮನಸ್ಸಿದ್ದರೆ ಜಗತ್ತು, ಮನಸ್ಸಿಲ್ಲವಾದರೆ ಜಗತ್ತೂ ಇಲ್ಲ, ಏನೂ ಇಲ್ಲ. ಹಾಗಾದರೆ ದ್ವೈತವೆಲ್ಲವೂ ಮನಸ್ಸಿನ ಸ್ಪಂದನ ಮಾತ್ರವೇ. ಹೌದು. ಇದು ಮಹಾವ್ಯಾಘ್ರನಂತೆ ಮಾಸ್ಟರ್ಸ್. ಮನಸ್ಸೆಂಬ ಹೆಬ್ಬುಲಿಯು ಅರಣ್ಯದ ಪ್ರದೇಶಗಳಲ್ಲಿ ಅಡ್ಡಾಡುತ್ತಿದ್ದರೆ ಎಚ್ಚರಿಕೆಯಿಂದ ನಾವು ಯಾರು ಆ ಕಡೆ ಹೋಗಲ್ಲ. ಯಾರು ಮುಮುಕ್ಷುಗಳು ಅಂತವ್ರು ವಿಷಯಾರಣ್ಯ ಪ್ರದೇಶಗಳಿಗೆ ಹೋಗಲೂಬಾರದಂತ ಕಡೆಗೆ. ವೇದಾಂತದಲ್ಲಿ ಮನಸ್ಸನ್ನು ಚಂಚಲವಾದ ಮರ್ಕಟ ಎನ್ನುತ್ತಾರೆ. ಮನಸ್ಸನ್ನು ಮಹಾವ್ಯಾಘ್ರ, ದೊಡ್ಡ ಹುಲಿ ಅಂತ ಸಹ ಹೇಳ್ತಾರೆ. ಅರಣ್ಯ ಪ್ರದೇಶದಲ್ಲಿ ಸ್ವೇಚ್ಛೆಯಿಂದ ಅಡ್ಡಾಡುತ್ತಿರುವ ಹಿಂಸಾಮೃಗ ಎಂದರೆ ಈ ಹುಲಿ, ಸಿಂಹ. ಇಲ್ಲಿ ಅದನ್ನೇ ಮನಸ್ಸು, ಇಲ್ಲಿ ವೇದಾಂತದಲ್ಲಿ, ಇಲ್ಲಿ ಪ್ರಾಪಂಚಿಕವಾಗಿ ನಾವು ತಗೊಳ್ಳುವಾಗ ಮನಸ್ಸು ಸ್ವೇಚ್ಛೆಯಿಂದ
ತನಗೆ ಇಷ್ಟವಾದ ಕಡೆಗಳಿಗೆಲ್ಲ ಹೋಗುತ್ತದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ವಿಷಯಗಳು ಅರಣ್ಯದಂತಿರುತ್ತದೆ. ಈ ಬಾಹ್ಯ ವಿಷಯಾರಣ್ಯದೊಳಗೆ ಮನಸ್ಸೆಂಬ ಹೆಬ್ಬುಲಿಯು ಸಂಚಾರ ಮಾಡುತ್ತಾ ಇರುತ್ತದೆ. ಹಿಂದೂ ಮುಂದು ವಿಚಾರ ಮಾಡದೆ ಅವಿವೇಕದಿಂದ ಬಾಹ್ಯ ವಿಷಯಗಳ ಕಡೆಗೆ ಹೊರಟರೆ ಅಲ್ಲಿರುವ ಹಿಂಸಾಮೃಗ ವ್ಯಾಘ್ರವು ಮನಸ್ಸನ್ನು ಅಂಥವರನ್ನು ದುಃಖ ಪಾತಾಳಕ್ಕೆ ತಳ್ಳಿಬಿಡುತ್ತದೆ. ಅನಾತ್ಮ ಭೋಗಗಳಲ್ಲಿ ಮಾನವರನ್ನು ಮುಳುಗಿಸಿಬಿಡುತ್ತದೆ. ಮನಸ್ಸಿಗೆ ಒಳ್ಳೊಳ್ಳೆಯ ಸಂಸ್ಕಾರಗಳನ್ನು ಕೊಡುತ್ತಾ ಇರಬೇಕು. ಚಂಚಲಮ್ಯ ಮನಃಕೃಷ್ಣ ಚಂಚಲಮ್ಯನಕೃಷ್ಣ ಪ್ರಮಾತಿ ಬಲಭದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯುರೀವ ಸುದುಷ್ಕರಂ. ಶ್ರೀ ಭಗವಾನ್ ವಚ ಅಸಂಶಯಂ ಮಹಾಬಾಹೋ ಮನೋನಿಗ್ರಹಂ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಇದು ಭಗವದ್ಗೀತೆಯ 6ನೇ ಅಧ್ಯಾಯದ 34-35ನೇ ಶ್ಲೋಕ. ಇಲ್ಲಿ ಅರ್ಜುನನ ಪ್ರಶ್ನೆ, ಮನಸ್ಸು ಚಂಚಲವಾದದ್ದು, ಇದನ್ನು ಹೇಗೆ ನಿಗ್ರಹ ಮಾಡಿಕೊಳ್ಬೇಕು ಅಂತ ಕೇಳಿದಾಗ, ಹೌದು, ನೀ ಹೇಳೋ ಮಾತು ನಿಜ. ಮನಸ್ಸು ಚಂಚಲ, ಒಂದು ಕ್ಷಣವೂ ಶಾಂತವಾಗಿ ಇರೋದು ಈ ಮನಸ್ಸು. ಶಾಂತಿಯನ್ನು ಕದಡುವ ಸ್ವಭಾವ ಇದರದು. ಏನು ಬೇಕಾದರೂ ಸಾಧಿಸಬಲ್ಲದು, ಗಟ್ಟಿ ಸ್ವಭಾವದ್ದು, ಹಠಮಾರಿ ಸ್ವಭಾವದ್ದು ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಅರ್ಜುನ, ನಿನ್ನ ಮಾತು ಸತ್ಯ. ಆದರೂ ಇಂಥ ಮನಸ್ಸನ್ನು ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ನಿಗ್ರಹಿಸಬಹುದು. ಮುಮುಕ್ಷುವಾದ ಅಧ್ಯಾತ್ಮ ಸಾಧಕನು ಧೀರ. ಅವನು ಹೇಡಿಗಳಾದ ಸಂಸಾರಿಗಳಿಗೆ, ವಿಷಯಲಂಪಟವಾದ ಅಜ್ಞಾನಿಗಳಿಗೆ ಹೌದು, ಮನೋನಿಗ್ರಹವು ಕಷ್ಟಕರ. ಆದರೆ ವಿವೇಕಿಗಳು, ಬುದ್ಧಿವಂತರು ಆದವರಿಗೆ ಮನೋನಿಗ್ರಹವು ಸುಲಭ. ಈಗ ತಾನೇ ನಾವು ಕೇಳಿದ್ವಿ ಬಸವಾನಂದ ಸ್ವಾಮಿಗಳವ್ರದ್ದು, ಎಷ್ಟು ಇದರಿಂದ ನಿಷ್ಠೆಯಿಂದ ಮಾಡಿದಾಗ ಅವ್ರಿಗೆಲ್ರಿಗೂ ಫಲಿತಗಳು ಸಿಕ್ಕಿದೆ ಅಂತ ತಿಳ್ಕೊಂಡ್ವೆಲ್ಲ ಮಾಸ್ಟರ್ಸ್. ಹಾಗೆ ಮನೋನಿಗ್ರಹಕ್ಕೆ ಮುಮುಕ್ಷುಗಳು ಏನು ಬೇಕಾದರೂ ಮಾಡಬಹುದು. ಮುಮುಕ್ಷುಗಳ ಅಭ್ಯಾಸ ವೈರಾಗ್ಯವನ್ನು ಅನುಷ್ಠಾನ ಮಾಡುತ್ತಿರಬೇಕು ಅಂತ. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ. ಇದು ಭಗವದ್ಗೀತೆಯ 10ನೇ ಅಧ್ಯಾಯದ 22ನೇ ಶ್ಲೋಕ. ಶ್ರೀಕೃಷ್ಣನು ಹೇಳ್ತಾನೆ, ಅರ್ಜುನ, 4 ವೇದಗಳಲ್ಲಿ ನಾನು ಸಾಮವೇದವಾಗಿದ್ದೇನೆ, ದೇವತೆಗಳಲ್ಲಿ ನಾನು ಇಂದ್ರನಾಗಿದ್ದೇನೆ, 11 ಇಂದ್ರಿಯಗಳಲ್ಲಿ ನಾನು ಮನಸ್ಸು ಆಗಿದ್ದೇನೆ, ಭೂತಗಳಲ್ಲಿ ನಾನು ಚೈತನ್ಯನಾಗಿದ್ದೇನೆ ಅಂತ ಹೇಳ್ತಾನೆ. ಈ 11 ಇಂದ್ರಿಯಗಳ ಪೈಕಿ ಮನಸ್ಸು ಭಗವಂತನು ತನ್ನ ವಿಭೂತಿ ಎಂದು ಹೇಳಿದ್ದಾನೆ. ಏಕೆಂದರೆ ಈ 10 ಇಂದ್ರಿಯಗಳಿಗೆ ಶಕ್ತಿಯನ್ನು, ಪ್ರಚೋದನೆಯನ್ನು ಉಂಟು ಮಾಡುವ ಇಂದ್ರಿಯವೆಂದರೆ ಮನಸ್ಸು. ಮನಸ್ಸೆಂದರೆ ಇಂದ್ರಿಯಗಳಿಗೆ ಕೆಲಸ. ಮನಸ್ಸೇ ಇಲ್ಲವಾದರೆ ಯಾವ ಇಂದ್ರಿಯಗಳು ಪ್ರವೃತ್ತರಾಗಲಾರವು. ಹೀಗಾಗಿ 10 ಇಂದ್ರಿಯಗಳಿಗೆ ಮನಸ್ಸೇ ಆತ್ಮ, ಮನಸ್ಸೇ ಸಾರ. ಚಂಚಲವಾದ ಮನಸ್ಸು ದುಷ್ಟಬಲವುಳ್ಳ ಮನಸ್ಸನ್ನು ನಾಶ ಮಾಡಿಕೊಂಡರೆ ಮುಂದೆ ಅಂಥವನಿಗೆ ಇಂದ್ರಿಯಗಳ ಕೆಲಸಗಳಾವುವೂ ಇರುವುದಿಲ್ಲ. ಇದೇ ಮನೋಮರ್ಕಟ ವಿಜಯದಿಂದ ಸರ್ವೇಂದ್ರಿಯ ವಿಜಯ ಸಿದ್ಧಿ ಸಿಗುತ್ತೆ ಅಂತ. ಇಲ್ಲಿ ಇಂದ್ರಿಯ ಅಂದ್ರೆ ನಮ್ಮ ಜ್ಞಾನೇಂದ್ರಿಯಗಳು, ಪಂಚೇಂದ್ರಿಯಗಳು ಅಂತ ತಿಳ್ಕೋಬೇಕು ಮಾಸ್ಟರ್ಸ್. ಮನೋಸ್ಯ ಹರತಿ ಪ್ರಾಜ್ಞಂ ಇಂದ್ರಿಯಾಣಾಮೀಚರತಾಂ ಯನ್ಮನೋ ವಿಧೀಯತೆ ತದಸ್ಯ ಹರತಿ ಪ್ರಾಜ್ಞಂ ವಾಯುರ್ನಾಮ ಮಿವಾಂಬಸಿ. ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದ 67ನೇ ಶ್ಲೋಕ. ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳ ಮೇಲೆ ಹೋಗುತ್ತವೆ, ಆಗ ಮನಸ್ಸು ಕೂಡ ಆ ಇಂದ್ರಿಯಗಳ ಜೊತೆಯಲ್ಲೇ ಹೋಗುತ್ತದೆ. ಆಗ ಮನಸ್ಸು ವಿವೇಕ ಪ್ರಜ್ಞೆಯನ್ನು ಅಪಹರಿಸಿ ಬಿಡುತ್ತದೆ. ಸಮುದ್ರದಲ್ಲಿ ಹಡಗು ಹೋಗುತ್ತಿರುವ ಸುಂಟರ ಗಾಳಿಯು ಈ ಹಡಗನ್ನು ಮಾರ್ಗ ತಪ್ಪಿಸಿ ಬಿಡುವಂತೆ ನಮ್ಮನ್ನು ಮಾಡುತ್ತೆ ಮಾಸ್ಟರ್. ಮನಸ್ಸು ಅನ್ನೋದು, ಇಂದ್ರಿಯಗಳು, ಮನಸ್ಸು ಒಂದು. ಆದ್ರೆ ಏನಂತೆ, ಮನಸ್ಸು ಅತ್ಯಂತ ಪ್ರಚಂಡ ಹಾಗೂ ಪ್ರಬಲ. ತನ್ನ ಹತೋಟಿಯಲ್ಲಿದ್ದರೆ ಅಂತ ಮನಸ್ಸಿನಿಂದ ಅಧ್ಯಾತ್ಮ ಸಾಧಕನು ಮೋಕ್ಷ ಮಾರ್ಗದಲ್ಲಿ ಸುಲಭವಾಗಿ ಹೋಗುತ್ತಾನೆ. ಮನಸ್ಸಿಗೆ ಸಂಸ್ಕಾರಗಳನ್ನು ಕೊಟ್ಟು ಮನಸ್ಸಿನ ಸಾತ್ವಿಕವನ್ನಾಗಿ ಶುದ್ಧವನ್ನಾಗಿ ಮಾಡಿಕೊಳ್ಳಬೇಕು. ಆ ವಿವೇಕಯುಕ್ತವಾದ ಮನಸ್ಸು ಇಂದ್ರಿಯಗಳನ್ನೆಲ್ಲ ಆತ್ಮಜ್ಞಾನ ಮಾರ್ಗದ ಕಡೆಗೆ ಒಯ್ಯುತ್ತದೆ. ಮನಸ್ಸೊಂದು ಶುದ್ಧವಾಗಿದ್ದರೆ ಅದರ ಅಧೀನವಾಗಿರುವ ಇಂದ್ರಿಯಗಳೆಲ್ಲವೂ ಶುದ್ಧವಾಗಿ ಸರಿಯಾದ ದಾರಿ ತೋರಿಸುತ್ತದೆ. ಮನಃಶುದ್ಧಿಯಾದವರ ಇಂದ್ರಿಯವು ಶುದ್ಧಿಯಾಗುತ್ತದೆ. ಮನಸಾ ಕಲ್ಪತೆ ಬಂಧ. ಗಾಳಿಯಿಂದ ಮೋಡವು ಚದುರಿಸಲ್ಪಡುತ್ತದೆ, ಮತ್ತೆ ಅದೇ ಗಾಳಿಯಿಂದ ಮೋಡವು ದಟ್ಟವಾಗಿ ಒಂದಾಗಿ ಮಾಡಲ್ಪಡುತ್ತದೆ ಅಲ್ಲವೇ? ಹೀಗೆ ಮನಸ್ಸಿನಿಂದಲೇ ಬಂಧವೂ ಕಲ್ಪಿಸುತ್ತದೆ, ಮತ್ತೆ ಅದೇ ಮನಸ್ಸಿನಿಂದ ಮೋಕ್ಷವೂ ಕಲ್ಪಿಸುತ್ತದೆ.
ಮನಸ್ಸೆಂಬುದು ಒಂದು ಅದ್ಭುತವಾದ ಕರಣ. ಇದನ್ನು ಸರಿಯಾಗಿ ಬಳಸದೇ ಹೋದರೆ, ಶಮದಮಾದಿ ಸಾಧನಗಳು ಅನುಷ್ಠಾನ ಮಾಡದೇ ಹೋದರೆ ಅಂತ ತುಂಟ ಚಂಚಲ ಮನಸ್ಸಿನಿಂದ ಅಂಥವರಿಗೆ ಬಂಧನ ಗ್ಯಾರಂಟಿ. ಮನಸ್ಸಿನಲ್ಲಿ ವಿವೇಕ ವೈರಾಗ್ಯಗಳಿಲ್ಲದಿದ್ದರೆ, ಸತ್ಸಂಗ ಆತ್ಮವಿಚಾರಗಳನ್ನು ಮಾಡದಿದ್ದರೆ ಅಂಥ ಮನಸ್ಸು ಯಾವಾಗಲೂ ಹಣ, ಅಧಿಕಾರ, ಕೀರ್ತಿ, ಸಂಪತ್ತುಗಳನ್ನೇ ಚಿಂತಿಸುತ್ತಾ ವಿಷಯ ಭೋಗಗಳಲ್ಲಿಯೇ ಮಾನವರನ್ನು ಮುಳುಗಿಸಿ ಬಿಡುತ್ತದೆ. ಇಂಥ ನತದೃಷ್ಟರಿಗೆ ಯಾವಾಗಲೂ ಅನರ್ಥಗಳೇ ಉಂಟಾಗುತ್ತಾ ಇರುತ್ತವೆ. ಇವರಿಗೆ ಸಂಸಾರವೇ ಗತಿಯಾಗುತ್ತದೆ. ಆದ್ದರಿಂದ ನಾವು ಚಂಚಲವಾದ ಮನಸ್ಸನ್ನು ಶುದ್ಧ ಮನಸ್ಸಿನಿಂದ ಇದಕ್ಕೆ ಒಳ್ಳೆ ಸಂಸ್ಕಾರಗಳನ್ನು ಕೊಡುತ್ತಿರಬೇಕು. ಆಗಾಗ ಶುದ್ಧ ಸತ್ವನಿಗೆ ಜ್ಞಾನನಿಷ್ಠ ಯೋಗ್ಯತೆಯು ಅದು ಉಂಟಾಗುತ್ತದೆ. ಅದರಿಂದ ಆತ್ಮಜ್ಞಾನವು ಉಂಟಾಗುವುದಕ್ಕೂ ಹೇತುವಾಗುತ್ತದೆ. ಆದ್ದರಿಂದ ಅವನಿಗೆ ಮೋಕ್ಷವು ಉಂಟಾಗುವುದಕ್ಕೂ ಚಿತ್ತಶುದ್ಧಿಯು ಕಾರಣವಾಗುತ್ತದೆ. ಮೋಕ್ಷವನ್ನೇ ಹೊಂದಬೇಕು ಎಂದು ಬಯಸುವವರಿಗೆ ಮುಮುಕ್ಷುಗಳು ಎಂದು ಹೆಸರು. ಪರಬ್ರಹ್ಮ ತತ್ವವನ್ನೇ ತಿಳಿದುಕೊಂಡು ಕೃತಾರ್ಥರಾಗಬೇಕು ಎಂದು ಇಚ್ಛಿಸುವವರೇ ತತ್ವಜ್ಞಾನಿ ಜಿಜ್ಞಾಸುಗಳು. ಶಮಾಧಿ ಸಾಧನಗಳನ್ನು ಮಾಡಿ ಚಿತ್ತಶುದ್ಧಿಯನ್ನು ಹೊಂದಬೇಕೆಂದು ಬಯಸುವರೇ ಅಧ್ಯಾತ್ಮ ಸಾಧಕರು. ಇವರ ಗುರಿ ಎಂದರೆ ಈ ಜನ್ಮದಲ್ಲಿಯೇ ಮೋಕ್ಷವನ್ನು ಪಡೆದು ಕೃತಾರ್ಥರಾಗಬೇಕು ಎಂಬುದು. ಪುನರ್ಜನ್ಮ ಬೇಡ, ಸಂಸಾರ ಚಕ್ರದಲ್ಲಿ ಸಿಕ್ಕಿಕೊಳ್ಳುವುದು ಬೇಡ ಎಂದು ಬಯಸುತ್ತಿರುವ ವಿವೇಕಿಗಳಿವರು. ಇವರಿಗೆ ಮುಖ್ಯವಾಗಿ ಬೇಕಾದ್ದು ಸತ್ವಶುದ್ಧಿ, ಚಿತ್ತಶುದ್ಧಿ. ಈಶ್ವರನು ಮಾನವರಿಗೆ ಮಾತ್ರವೇ ಕೊಟ್ಟಿರುವ ಅನಿರತ ಸಾಧಾರಣವಾದ ಸಂಪತ್ತು ಎಂದರೆ ಮನಸ್ಸು. ಮನಸ್ಸು ಅತ್ಯಂತ ಪವಿತ್ರವಾದ, ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ದುರ್ಲಭವಾದ ಸಂಪತ್ತು. ಕೆಲವು ಕಡೆ ನಮಗೆ ಮನಸ್ಸು ಪವಿತ್ರವಾಗಿ ತೋರುತ್ತೆ, ಕೆಲವು ಕಡೆ ಶ್ರೇಷ್ಠವಾಗಿ ತೋರುತ್ತೆ, ಕೆಲವು ಕಡೆ ದುರ್ಬಲವಾಗಿ ತೋರುತ್ತದೆ. ಮನಸ್ಸನ್ನು ಅನುಸರಿಸಿ ನಾವು ಹೋದಾಗ ಎರಡೂಗೂ ನಮಗೆ ಲಾಭ ಸಿಗುತ್ತೆ ಮಾಸ್ಟರ್. ಇಂಥ ಮನಸ್ಸನ್ನು ಆತ್ಮಜ್ಞಾನಿ ವಿನಿಯೋಗಿಸಿಕೊಂಡರೆ ಮಾನವನು ಮೋಕ್ಷವನ್ನು ಹೊಂದಿ ಧನ್ಯನಾಗಿ ಬಿಡುತ್ತಾನೆ. ಈ ತುಂಟ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಬೇಕು ಎಂದರೆ ಸತ್ವಶುದ್ಧಿ, ಚಿತ್ತಶುದ್ಧಿಯನ್ನು ಅನುಸರಿಸಬೇಕಾಗತ್ತೆ ಮಾಸ್ಟರ್ಸ್. ಅಯಂ ಅಹಂ ಕತು ಭವತಿ ಇತಿ ಚಿತ್ವತಃ ಮುಮುಕ್ಷು ಐ ಅಹಂ ಪತತಿ ನಶ್ಯತಿ ಇದಮೇವ ನಿಜ ವಿಚಾರಣಾತ್. ಅಹಂ ವೃತ್ತಿಯು ಎಲ್ಲಿಂದ ಹುಟ್ಟುತ್ತದೆ ಎಂದು ನಾವು ಶೋಧನೆ ಮಾಡಿದಾಗೆ ಆ ಅಹಂಕಾರವು ನಾಶವಾಗಿ ಬಿದ್ದು ಹೋಗುತ್ತದೆ. ಆದ್ದರಿಂದ ಆತ್ಮನ ದರ್ಶನವೂ ಆಗುತ್ತದೆ. ಇದೇ ನಿಜ ತತ್ವ, ಆತ್ಮತತ್ವ ವಿಚಾರಣೆ ಎನಿಸುತ್ತದೆ ಮಾಸ್ಟರ್ಸ್. ನಿಜತತ್ವ ವಿಚಾರಣೆಯಿಂದ ಆತ್ಮಜ್ಞಾನ ಪ್ರಾಪ್ತಿಯಾಗುತ್ತದೆ. ಅದರಿಂದ ಸರ್ವದುಃಖ ನಿವೃತ್ತಿಯಾಗುತ್ತದೆ. ಇದೇ ಮೋಕ್ಷ, ಇದೇ ಮುಕ್ತಿ, ಬ್ರಹ್ಮಾನಂದ, ಅಮೃತ ತತ್ವ ಎಂದು ಹೇಳ್ತೇವೆ ಮಾಸ್ಟರ್ಸ್. ಅಹಂಕಾರದ ಮೂಲವು ಅರಿಯುವುದೇ ನಿಜ ವಿಚಾರಣ. ನಿಜ ಎಂದರೆ ತನ್ನ ಪ್ರತ್ಯಗಾತ್ಮನ ಪರಮಾರ್ಥ ಸ್ವರೂಪವಾದ ವಿಚಾರವೇ ನಿಜ ವಿಚಾರ ಎನಿಸುತ್ತದೆ. ನಮಗೆಲ್ಲರಿಗೂ ತಿಳಿದಿರುವ ವಸ್ತು ಎಂದರೆ ಅಹಂ. ಅಹಂ ಎಂದರೆ ನಾನು. ಮಾನವರ ಸಕಲ ವ್ಯವಹಾರಗಳಿಗೂ ಅಹಂಕಾರವೇ ಮೂಲ. ಇಡೀ ಪ್ರಪಂಚವನ್ನೆಲ್ಲ ತುಂಬಿಕೊಂಡು ಅಹಂಕಾರವು ರಾಜನಂತೆ ಮೆರೆಯುತ್ತಿದೆ. ಅಹಂ ವೃತ್ತಿ ಇದ್ದರೆ ವ್ಯವಹಾರ, ಅಹಂ ಇಲ್ಲದಿದ್ದರೆ ವ್ಯವಹಾರಗಳೇ ಇಲ್ಲ. ನಿಜತತ್ವ ವಿಚಾರಣೆಯಿಂದ ಮನೋಮರ್ಕಟ ನಾಶವಾಗುತ್ತದೆ. ಇಲ್ಲಿ ಮರ್ಕಟ ಅಂದ್ರೆ ಮಂಗ, ಕೋತಿ ಅಂತ ಎಲ್ಲ ಹೇಳ್ತವೆ. ಆ ಮನಸ್ಸು ಆ ಥರ ನಮ್ಮನ್ನ ಚಂಚಲವಾಗಿ ಇಡುತ್ತೆ ಮಾಸ್ಟರ್ಸ್. ಮನಸ್ಸು ಜೀವಾತ್ಮನಿಗೆ ಬಂಧನವನ್ನು ಮೋಕ್ಷವನ್ನು ಉಂಟು ಮಾಡುತ್ತದೆ. ಮನಸ್ಸೆಂಬುದು ಎರಡು ಕಡೆ ಹರಿತವಾದ ಅಲಗನ್ನು ಉಳ್ಳ ಕತ್ತಿಯಂತಿರುತ್ತದೆ. ವಿವೇಕಿಯು ಬುದ್ಧಿವಂತನಾದ ಮನುಷ್ಯನು ಕತ್ತಿಯಿಂದ ಶತ್ರುಗಳ ದುಷ್ಟ ಸಂಹಾರ, ಕಳ್ಳರ ಶರೀರವನ್ನು ಕತ್ತರಿಸುತ್ತಾನೆ. ಆದರೆ ವಿವೇಕಿಯಾದ ಮನುಷ್ಯನು ಅದೇ ಕತ್ತಿಯಿಂದ ತನ್ನನ್ನೇ ಕತ್ತರಿಸಿಕೊಳ್ಳುತ್ತಾನೆ. ಮೂರ್ಖನಾದ ಮಾನವನು ತನ್ನ ತಂದೆ ತಾಯಿಯನ್ನು ಕತ್ತರಿಸಿಬಿಡಿ ಹಾಕುತ್ತಾನೆ. ಹೀಗೆಯೇ ಮಾನವರಿಗೆ ಮನಸ್ಸು ಕೂಡ ಒಂದು ಕತ್ತಿಯಂತಿರುವ ವಸ್ತು. ಆಹಾರ ವಿಹಾರಗಳೆಲ್ಲವೂ ರಜೋಗುಣ ತಮೋಗುಣಮಯವಾಗಿದ್ದರೆ ಅಂತವರ ಮನಸ್ಸು ಯಾವಾಗಲೂ ಹೆಣ್ಣು ಹೊಣ್ಣು ಮಣ್ಣುಗಳನ್ನೇ ಚಿಂತನೆ ಮಾಡುತ್ತಾ ಇರುತ್ತದೆ. ಏಕೆಂದರೆ ಮನಸ್ಸು ಅಶುದ್ಧ ಆಹಾರಗಳಿಂದ ಮಲಿನವಾಗಿರುತ್ತದೆ. ಮನಸ್ಸಿನಲ್ಲಿ ಮಾಲಿನ್ಯಗಳು ತುಂಬಿರುತ್ತವೆ. ಇಂಥ ಮನಸ್ಸಿಗೆ ವೇದಾಂತ ಸಂದೇಶಗಳು ಅರ್ಥವಾಗುವುದೇ ಇಲ್ಲ. ಹೀಗಾಗಿ ಮಲಿನ ಮನಸ್ಸಿನಿಂದ ಅಂಥವರಿಗೆ ಬಂಧನವೇ ಉಂಟಾಗುತ್ತದೆ. ಆದರೆ ರಜೋಗುಣ ತಮೋಗುಣಗಳನ್ನು ಬಿಟ್ಟು ಸತ್ವಗುಣ ಸಂಪನ್ನರಾಗಿದ್ದರೆ ಅಂಥವರ ಮನಸ್ಸು ಕ್ರಮವಾಗಿ ಶುದ್ಧವಾಗುತ್ತಾ ಬರುತ್ತದೆ. ಸತ್ಸಂಗ, ಜಪ, ತಪಸ್ಸು, ಭಕ್ತಿ, ಧ್ಯಾನ ಇದರಿಂದ ಮನಸ್ಸು ವಿವೇಕ ವೈರಾಗ್ಯಗಳನ್ನು ಹೊಂದುತ್ತದೆ. ಶುದ್ಧ ಮನಸ್ಸಿನಿಂದ ಸಾಧಕನಿಗೆ ಬ್ರಹ್ಮಜ್ಞಾನವೇ ಉಂಟಾಗುತ್ತದೆ.
ಈ ಬ್ರಹ್ಮಜ್ಞಾನಿಗೆ ರಾಜಸ ತಾಮಸಗಳನ್ನು ಮೀರಿ ಹೋಗಿರುತ್ತಾನೆ ಬ್ರಹ್ಮಜ್ಞಾನಿಯು. ಪರಬ್ರಹ್ಮವು ಕಂಪಿಸುವುದಿಲ್ಲ, ಏಕ ಮನಸ್ಸಿಗಿಂತಲೂ ವೇಗ ಮಿತಿಯಾಗಿರುತ್ತದೆ. ಈ ಬ್ರಹ್ಮವು ಯಾವ ಇಂದ್ರಿಯಗಳನ್ನು ಮುಟ್ಟಲಾರವು, ಏಕೆಂದರೆ ಬ್ರಹ್ಮವೇ ಎಲ್ಲಾ ಇಂದ್ರಿಯಗಳಿಗಿಂತಲೂ ಮುಂಚೆಯೇ ಹೋಗಿರುತ್ತದೆ. ಧಾವಿಸುತ್ತಿರುವ ಎಲ್ಲವನ್ನೂ ಬ್ರಹ್ಮವು ಕೂಟಸ್ಥವಾಗಿ ಅಚಲವಾಗಿದ್ದುಕೊಂಡೇ ಮೀರಿ ಹೋಗಿರುತ್ತದೆ. ಈ ಬ್ರಹ್ಮ ಸಾನ್ನಿಧ್ಯದಲ್ಲಿಯೇ ವಾಯುವು ತನ್ನ ಕೆಲಸಗಳನ್ನು ಮಾಡುತ್ತಿದ್ದಾನೆ. ಈ ಮಂತ್ರದಲ್ಲಿ ಕೂಟಸ್ಥು ಅವಿಕಾರಿಯಾಗಿ ಸರ್ವಗತವೂ ಆಗಿರುವ ಪರಬ್ರಹ್ಮದ ಸ್ವರೂಪವನ್ನು ಸುಂದರವಾಗಿ ಹಾಗೆ ಸರಳವಾಗಿ ತಿಳಿಸಿದೆ. ಮನಸೋ ಜಯವೀಯ, ಆತ್ಮನು ಮನಸ್ಸಿಗಿಂತಲೂ ವೇಗವಾಗಿ ವೇಗಗಾಮಿ ಅಂತ ಸಹ ಹೇಳ್ತೇವೆ ಮಾಸ್ಟರ್ಸ್. ಒಂದು ಮನಸ್ಸು ಮತ್ತೊಬ್ಬ ಆತ್ಮ ಅಥವಾ ಬ್ರಹ್ಮ, ಇವೆರಡರ ಸ್ವರೂಪವನ್ನು ಇಲ್ಲಿ ತಿಳಿಸಿದೆ ಮಾಸ್ಟರ್ಸ್. ಇಡೀ ವಿಶ್ವದಲ್ಲಿ ಅತ್ಯಂತ ವೇಗಗಾಮಿಯಾದ ವಸ್ತು ಎಂದರೆ ಮನಸ್ಸು ಎಂದು ಎಲ್ಲರಿಗೂ ತಿಳಿದಿದೆ. ಬೆಳಕಿನ ವೇಗವನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯವೂ ಬೇಕಾಗುತ್ತದೆ ಎಂಬುದನ್ನು ಕಂಡುಹಿಡಿದಿದ್ದಾರೆ. ಆದರೆ ಮನಸ್ಸಿನ ವೇಗವನ್ನು ಯಾರೂ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ಮನೋವೇಗವು ಬೆಳಕಿನ ವೇಗಕ್ಕಿಂತಲೂ 1000 ಪಟ್ಟು ಹೆಚ್ಚಾಗಿದೆ. ಮನಸ್ಸು ಒಂದೇ ಸೆಕೆಂಡಿನಲ್ಲಿ ಎಲ್ಲಿಗೆ ಬೇಕಾದರೂ ಹೋಗಿ ಬರುತ್ತದೆ. ಆದರೆ ಇಂಥ ಮನಸ್ಸಿಗಿಂತಲೂ ಆತ್ಮನು ವೇಗಗಾಮಿ. ಇಂಥ ಸುಮ್ಮನೆ ತಿಳಿಸಲು ನಮಗೆ ಹೇಳದ ಮಾತುಗಳಷ್ಟೇ. ಆತ್ಮನಿಂದಲೇ ಮನಸ್ಸಿಗೆ ಶಕ್ತಿ ಸಾಮರ್ಥ್ಯಗಳು, ಆತ್ಮನಿಗೆ ಮನಸ್ಸಿಗೆ ಮೂಲ, ಆತ್ಮನೇ ಮನಸ್ಸಾಗಿಯೂ ತೋರುತ್ತಾನೆ. ಇದೇ ಮನೋಮರ್ಕಟ ವಿಜಯ. ಸಮರ್ಥರಾದ ಮನಸ್ಸಿಗೆ ಆತ್ಮನೇ ಮೂಲವಾಗಿದ್ದಾನೆ ಮಾಸ್ಟರ್ಸ್. ದುರಾಚಾರವನ್ನು ಬಿಡದಿರುವನು, ಶಾಂತನಲ್ಲದವನು, ಏಕಾಗ್ರತೆ ಇಲ್ಲದಿರುವನು, ಮನಃಶಾಂತಿ ಇಲ್ಲದವನು, ಇವರ್ಯಾರೂ ಪ್ರಜ್ಞಾನದಿಂದ ಆತ್ಮನನ್ನು ಹೊಂದಲಾರರು. ಯಾರಿಗೆ ಮನಸ್ಸು ಶುದ್ಧವಾಗಿಲ್ಲವೋ, ಏಕಾಗ್ರತೆ ಇಲ್ಲವೋ, ಶಾಂತಿ ಇಲ್ಲವೋ ಅಂಥವರಿಗೆ ಆತ್ಮಜ್ಞಾನ ಖಂಡಿತ ಉಂಟಾಗುವುದಿಲ್ಲ. ಬರೀ ಚಿತ್ತ ಚಾತುರ್ಯದಿಂದ, ಚಿತ್ತ ಕೌಶಲ್ಯದಿಂದ, ಪ್ರಶಸ್ತಿ ಮಾಲೆಗಳಿಂದ ಅಂತರಾತ್ಮನನ್ನು ತಿಳಿಯಲು ಸಾಧ್ಯವಿಲ್ಲ. ದುರಾಚಾರಗಳನ್ನು ಬಿಡದೆ ಯಾವಾಗಲೂ ಅನಾಚಾರ ನಿರತರಿಗೆ ಆತ್ಮಜ್ಞಾನವು ದಕ್ಕುವುದಿಲ್ಲ. ಮುಮುಕ್ಷುವಾದವನ ಸದಾಚಾರ ತತ್ಪರನಾಗಿರಬೇಕು. ಶಾಂತವಲ್ಲದ, ಸಮಾಧಾನವಿಲ್ಲದ ಮನಸ್ಸಿನಿಂದಲೂ ತತ್ವಜಿಜ್ಞಾಸ ಸಾಧಕನು ಆತ್ಮನನ್ನು ಅರಿಯಲಾರನು. ಮುಮುಕ್ಷುವಿಗೆ ಮನಸ್ಸು ಶುದ್ಧವಾಗಿರಬೇಕು. ಆತ್ಮ ಸಾಧಕರು ಶುದ್ಧ ಅಂತಃಕರಣವುಳ್ಳವರಾಗಿರಬೇಕು. ಮನಸ್ಸೇ ಭ್ರೋಕ್ತವಾದ ಜೀವಾತ್ಮನಿಗೆ ಸಕಲ ವಿಷಯಗಳನ್ನು ಸೃಷ್ಟಿಸುತ್ತಿದೆ. ಸ್ಥೂಲವಾದ ಹಾಗೂ ಸೂಕ್ಷ್ಮವಾದ ಭೋಗಗಳೆಲ್ಲವೂ ಮನಸ್ಸಿನ ಸೃಷ್ಟಿಯಾಗಿರುತ್ತವೆ. ಶರೀರ, ವರ್ಣ, ಆಶ್ರಮ, ಜಾತಿ ಭೇದಗಳನ್ನು, ಗುಣಕ್ರಿಯೆಗಳು, ಹೇತುಫಲಗಳನ್ನು ಜೀವನಿಗೆ ಮನಸ್ಸೇ ಉಂಟು ಮಾಡುತ್ತದೆ. ಒಂದು ವಸ್ತುವನ್ನು ನೋಡಿದಾಗ ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಇದು ಒಳ್ಳೆಯದು, ಇದು ಕೆಟ್ಟದ್ದು ಅಂತ, ಇದು ನನಗೆ ಬೇಕು, ಇದು ನನಗೆ ಬೇಡ ಎಂದು ಸುಂದರವಾಗಿ ಇದು ಕುರೂಪವಾಗಿದೆ ಅಂತ ತಿಳಿಸೋದೆಲ್ಲ ಈ ಬುದ್ಧಿಗಳೆಲ್ಲವೂ ಈ ಕೇವಲ ಮನಸ್ಸಿಂದ ಭಾವನಾ ಮಾತ್ರವಾಗಿರುತ್ತದೆ. ಒಂದೇ ವಸ್ತುವನ್ನು ನೋಡಿದಾಗ ಒಬ್ಬನಿಗೆ ಒಂದು ಚೆನ್ನಾಗಿದೆ ಅಂತಲೋ, ಇನ್ನೊಬ್ಬನಿಗೆ ಅದು ಚೆನ್ನಾಗಿಲ್ಲವೆಂತಲೋ ತೋರುತ್ತದೆ. ಇದೆಲ್ಲ ಮನಸ್ಸಿನ ಸಂಸ್ಕಾರದಿಂದಲೇ ನಡೆಯುವುದು. ಒಬ್ಬನಿಗೆ ಬಂಗಾರದ ಉಂಗುರು ಇಷ್ಟವಾದರೆ ಮತ್ತೊಬ್ಬನಿಗೆ ಸ್ಕೂಟರ್ ಇಷ್ಟವಾಗುತ್ತದೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ ಮಾಸ್ಟರ್. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಬುದ್ಧಿಯ ಮನಸ್ಸಿನಿಂದಲೇ ಆಗಿರುತ್ತದೆ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿಗಳೆಂಬ ಬುದ್ಧಿಗಳು ಮಾನಸಿಕವೇ ಆಗಿರುತ್ತದೆ. ಮೇಲು ಕೀಳು ಎಂಬ ಬುದ್ಧಿಯು ಮನಸ್ಸಿನಿಂದಲೇ ಆಗಿರುತ್ತದೆ. ರುಚಿಯಾಗಿರುತ್ತೆ. ಮನಸ್ಸಿದ್ದರೆ ದ್ವೈತ ಪ್ರಪಂಚವು ಸತ್ಯವಾಗಿ ತೋರುತ್ತದೆ. ಇಷ್ಟೊತ್ತು ತಾವೆಲ್ಲರೂ ಆಲಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು.